ನಾನು ನನ್ನ ಫ್ರೆಂಡ್ಸ್ ಇಬ್ಬರು ದೇವಸ್ಥಾನಕ್ಕೆ ಬಂದಿದ್ದು. ಶಿರಡಿ ಶ್ರೀ ಸಾಯಿಬಾಬಾ ಮಂದಿರ ಹಾಗೂ ದತ್ತಾಪೀಠ ಮಂದಿರಕ್ಕೆ. ಇದು ಇರೋದು ಒಡ್ರಳ್ಳಿ ಹತ್ರ, ರಾಘವೇಂದ್ರ ಸ್ವಾಮಿ ಮತ್ತು ಇದು ಅಪೋಸಿಟ್ ಇರೋದು. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ದೀಪ ಸಹ ಹಚ್ಚಿದು ತುಂಬ ನೆಮ್ಮದಿಯಾಗಿ ದರ್ಶನ ಮಾಡಿಕೊಂಡು. ಫಸ್ಟ್ ಟೈಮ್ ಯಾರೂ ಜನ ಅಷ್ಟೊಂದು ಇರಲಿಲ್ಲ. ಫಸ್ಟ್ ಟೈಮ್ ಇಷ್ಟೊಂದು ವಿಡಿಯೋ ಎಲ್ಲ ಮಾಡೋಕ್ಕೆ ಬಿಟ್ಟಿದ್ದರು. ನಾವು ನೋಡಿಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು, ನಾನು ನನ್ನ ಫ್ರೆಂಡ್ಸ್ ಇಬ್ಬರು ದೀಪ ಹಚ್ಚಿ ಎಲ್ಲ ನೋಡಿಕೊಂಡು ಕೈ ಮುಕ್ಕೊಂಡು, ಅವಳು ಏನೋ ಹರಕೆ ಇದೆ ಅಂತ ಎಲ್ಲ ಹರಕೆ ಕಟ್ಟಿದ್ಲು. ನಾನೇನು ಕಟ್ಟಿಲ್ಲ, ಸದ್ಯ ನೆಕ್ಸ್ಟ್ ಟೈಮ್ ಬಂದಾಗ ಕಟ್ಟೋಣ ಅಂದ್ಬಿಟ್ಟು, ಸರಿ ಕಟ್ಟು ಅಂತೇಳ್ಬಿಟ್ಟು ನನ್ನ ಫ್ರೆಂಡ್ ಕಟ್ಟಿದ್ಲು. ಎಲ್ಲ ಮುಗಿಸ್ಕೊಂಡು ಒಂದು ಸುತ್ತು ಪ್ರದಕ್ಷಿಣೆ ಹಾಕ್ಕೊಂಡು ನೆಮ್ಮದಿಯಾಗಿ ದರ್ಶನ ಮಾಡಿಕೊಂಡು ಎಲ್ಲ ಬಂದು. ತುಂಬ ಚೆನ್ನಾಗಿತ್ತು. ತುಂಬ ನೆಕ್ಸ್ಟ್ ಟೈಮ್ ಯಾರಾದರೂ ಹೋದರೆ ಪ್ಲೀಸ್ ಫ್ರೆಂಡ್, ಇಲ್ಲೆಲ್ಲ ತುಂಬ ಒಂದೊಂದು ಇದಕ್ಕೂ ಒಂದೊಂದು ಕಷ್ಟಕ್ಕೂ ಒಂದೊಂದು ಹರಕೆ ಅಂತ ಇರುತ್ತೆ. ನೋಡಿ ನಿಮ್ಗೆ ಯಾವ್ಯಾವ ಕಷ್ಟ ಇದೆ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು 11 ರೂಪಾಯಿನೋ ಹರಕೆ ಕಟ್ಟಬೇಕು. ಅಲ್ಲೇ ಬಟ್ಟೆ ದಾರ ಎಲ್ಲ ಇಟ್ಟಿರ್ತಾರೆ. ಎಲ್ಲ ಹರಕೆ ಕಟ್ಟಿ ನಿಮ್ದು ಹರಕೆ ನೆರವೇರಿದ್ಮೇಲೆ ಅಲ್ಲೇ ಒಂದು ಬೋರ್ಡ್ ಸಹ ಹಾಕಿರ್ತಾರೆ. ಬೋಲ್ಡ್ ಫೋಟೋ ತಗೊಳ್ಳೋದು ಮರ್ತೋದೆ. ನೆಕ್ಸ್ಟ್ ಟೈಮ್ ಬಂದಾಗ ಅದೇ ಬೋಲ್ಡ್ ಫೋಟೋ ಎಲ್ಲ ಹಾಕ್ತೀನಿ. ಆ ಬೋಲ್ಡಲ್ಲಿ ಹಾಕಿರ್ತಾರೆ ನಿಮ್ದು ಏನೇನು ಪ್ರಾಬ್ಲಮ್ ಇದ್ದರೆ ಏನೇನು ಕೊಡಬೇಕು ಅಂತ. ಎಲ್ಲ ಕೊಟ್ಟು ನಿಮ್ಮ ಹರಕೆ ತೀರಿಸ್ಕೊಳ್ಳಿ ಫ್ರೆಂಡ್. ಎಲ್ಲರಿಗೂ ಒಳ್ಳೆಯದಾಗಲಿ. ದೇವ್ರು ಎಲ್ಲರನ್ನೂ ಚೆನ್ನಾಗಿ ಇಕ್ಕಿರಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.